ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ನಾವು ಇವತ್ತು ತಾಲಿಪಟ್ಟಿ ಮಾಡಿದೀವಿ ರೀ. ತಾಲಿಪಟ್ಟಿ ಅಂತೀವಿ, ದಪಾಟಿ ಅಂತೀವಿ ರೀ. ಒಂದೊಂದು ಊರ ಕಡೆ ಒಂದೊಂದು ಥರ ಬೇರೆ ಬೇರೆ ಅಂತಾರ್ರಿ. ಹಾಗೆ ನಮ್ಮ ಕಡೆ ಅಂತೂ ನಾವು ದಪಾಟಿ ಅಂತೀವಿ ರೀ, ಕರದ ದಪಾಟಿ ಅಂತೀವಿ ರೀ ನಾವು ಇದಕ್ಕೆ. ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿರಿ ನಮ್ಗೆ. ನೋಡ್ರಿ, ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿರಿ. ನೋಡ್ರಿ, ಇವಾಗ ಉತ್ತರ ಕರ್ನಾಟಕ ಶೈಲಿಯ ತಾಲಿಪಟ್ಟಿ ಅವ್ರ ದಪಾಟಿ ಮಾಡೋಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ ಬನ್ನಿರಿ. ಮೊದಲಿಗೆ ಮಸಾಲೆ ಒಳಗೆ ಒಂದು 4 ಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಆಮೇಲೆ ಇದರೊಳಗೆ ಹಾಕ್ಕೊಂಡು ಉಪ್ಪು ಕೂಡ ಹಾಕೋಬೋದು. ಆಮೇಲೆ ಹಿಟ್ಟೊಳಗೆ ನೋಡ್ರಿ, ಜೋಳದ ಹಿಟ್ಟು 1 ಕಪ್, ಗೋಧಿ ಹಿಟ್ಟು 1 ಕಪ್ಪು, ಆಮೇಲೆ ಕಡಲೆ ಹಿಟ್ಟು 1 ಕಪ್, ಆಮೇಲೆ ಇದ್ರೊಳಗೆ ಮಸಾಲೆ ಇದು ಧನಿಯಾ ಪೌಡರ್, ಆಮೇಲೆ ಇದು ಹಳದಿ ಪೌಡರ್. ಇಷ್ಟು ಹಾಕಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಮೊದಲಿಗೆ ನಾವು ಇದನ್ನು ಸಣ್ಣ ಮಾಡ್ಕೊಳ್ಳೋಣ್ರಿ. ಮಿಕ್ಸರ್ಗೆ ಹಾಕೋಬೋದು, ಇಲ್ಲಾಂದ್ರೆ ಕಲ್ಲಲ್ಲಿ ಕುಟ್ಕೋಬೋದು. ಈಗ ನಾವು ಚಾಕ್ ಕಟ್ರ್ ಒಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಇದನ್ನು ಚಾಕ್ ಕಟ್ರ್ ಅದ ರೀ ನನ್ನ ಹತ್ರ. ಇದ್ರೊಳಗೆ ನಾನು ಇದನ್ನು ಸಣ್ಣ ಮಾಡ್ಕೋತೀನಿ. ನೋಡಿರಿ, ಈಗ ಮೆಣಸಿಕಾಯಿನ ಮುರಿದು ಹಾಕೊಳ್ಳೋಣ. ಇದು ದಪ್ಪ ದಪ್ಪ ಇದಾವ್ರಿ ಇಲ್ಲಿ, ಹಾಗಾಗಿ ಇದನ್ನು ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳೋಣ. ಆಮೇಲೆ ಇದು ಕೊತ್ತಂಬರಿಯನ್ನು ಹಿಂಗೆ ಹಾಕೊಂಡ್ಬಿಡೋಣ. ಈ ಜೀರಿಗೆ ಈಗ ನೋಡ್ರಿ, ಅದೆಲ್ಲ ನಾವು ಇವಾಗ ಸಣ್ಣ ಮಾಡ್ಕೊಳ್ಳೋಣ. ನೋಡ್ರಿ, ಅದು ಕಟ್ಟರ್ದಿಂದನೇ ನಾನು ಈಗ ಸಣ್ಣ ಮಾಡ್ಕೊಳಕತ್ತೀನಿ. ಅದನ್ನು ಕೂಡ ಬೇಗ ಸಣ್ಣ ಆಗ್ಬಿಡ್ತದೆ ರೀ. ನೋಡ್ರಿ, ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ಮಾಡ್ಕೊಂಡ್ಬಿಡೋಣ್ರಿ. ಅದು ಏಕ್ದಮ್ ಸಣ್ಣ ಆಗ್ತದೆ ರೀ, ಚೆನ್ನಾಗಾಗತ್ತೆ. ನೋಡಿರಿ, ಇವಾಗ ನಾವು ಹಿಟ್ಟು ಕಲಸೋಣ ಬನ್ನಿರಿ. ಈಗ ನಾವು ಇದಕ್ಕೆ ಹಿಟ್ಟು ಕಲಸೋಣ. ಇದು ಜರಡಿ ಹಿಡ್ಕೋಬೇಕಾಗತ್ತೆ ರೀ ಹಿಟ್ಟನ್ನ. ಈಗ ಮೊದಲಿಗೆ ನಾನು ಜೋಳದ ಹಿಟ್ಟು ಹಾಕ್ಕೊಂಡು ಜರಡಿ ಹಿಡ್ಕೊಳಕತ್ತೀನಿ ನೋಡಿರಿ. ಈ ಥರ ಒಂದು ಈಗ ಚೆನ್ನಾಗಿ ಅನ್ಸುತ್ತೆ ರೀ ಈ ಥರ ಎಲ್ಲ ಮಾಡೋಕೆ. ಆ ಕಡೆ ಈ ಕಡೆ ಹಿಟ್ಟು ಹೋಗೋದಿಲ್ಲ ಅಂಥೇಳಿ ಕಪ್ ತೊಗೊಂಡನ್ನ ಈ ಥರ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮ್ಗೆ ಹೆಂಗೆ ರೂಢಿ ಇರುತ್ತೆ ನೋಡಿ ಹಂಗೆ ಮಾಡ್ಕೊಳ್ರಿ. ಇದೇ ಥರ ಅಂತೇನಿಲ್ಲ. ಈಗ ಗೋಧಿ ಹಿಟ್ಟು 1 ಕಪ್ ತೊಗೊಂಡೆ ನಾನು. ಗೋಧಿ ಹಿಟ್ಟನ್ನು ಅದೇ ಥರ ಮಾಡ್ಕೊಳಕತ್ತೀನಿ ರೀ. ನಾನು ಜರಡಿ ಹಿಡಿಯಾಕತ್ತೀನಿ. ಈಗ ನೋಡಿರಿ, ಇದು ಕೂಡ ಆಲ್ಮೋಸ್ಟ್ ಆಗ್ಯದ ಜರಡಿ ಹಿಡಿಯೋದು. ನೋಡಿರಿ, ಈ ಥರ ಮಾಡ್ಕೊಂಡೇವಂದ್ರೆ ಈಜಿ ಅನಿಸ್ಬಿಡುತ್ತಲ್ಲ ರೀ. ಆ ಕಡೆ ಈ ಕಡೆ ಹಿಟ್ಟು ಹೋಗೋದಿಲ್ಲ ಅಂಥೇಳಿ. ನೋಡಿರಿ, ಇವಾಗ ಸ್ವಲ್ಪ ಉಳಿದಿತ್ತು, ಅದನ್ನು ಸ್ವಲ್ಪ ಮಾಡ್ಕೊಂಡ್ಬಿಟ್ಟೆ ನಾನು. ಇವಾಗ ನಾನು ಕಡಲೆ ಹಿಟ್ಟು ಮಾಡ್ಕೊಳ್ತೀನಿ. ಕಡಲೆ ಹಿಟ್ಟು ಈ ಥರ ಕೊರೆದದ ಬಟ್ಟಲ್ಲಿ ಇತ್ತಂದ್ರೆ ರೀ ಚೆನ್ನಾಗಿ ಬೇಗ ಬಂದು ಜರಡಿ ಹಿಡಿಬಿಡ್ಬೋದು. ಇಲ್ಲಾಂದ್ರೆ ಸ್ವಲ್ಪ ಅದು ಡಿಸೈನ್ ಇತ್ತಲ್ಲ ರೀ, ಹಾಗಾಗಿ ನಿಮ್ಗೆ ಸ್ವಲ್ಪ ಲೇಟ್ ಪ್ರೊಸೆಸ್ ಅನಿಸ್ತು. ನೋಡಿರಿ, ಇದೆಷ್ಟು ಬೇಗ ಆಗೋಯ್ತು. ಈಗ ನಾವು ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಕೊಳ್ಳೋಣ ರೀ. ಆಮೇಲೆ ಇದು ಅರಿಶಿನ ಪುಡಿ ಹಾಕೊಳ್ಳೋಣ, ಒಂದು ಅರ್ಧ ಟೇಬಲ್ ಸ್ಪೂನು. ಈಗ ನಾವು ಇದನ್ನು ಕುಟ್ಟಿರೋ ಇದನ್ನು ಹಾಕೊಳ್ಳೋಣ, ಮೆಣಸಿನ್ಕಾಯಿ. ನೋಡಿರಿ, ಇದ್ರ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವೀಗ. ಹಿಟ್ಟೆಲ್ಲ ಒಂದೇ ಥರ ಮಾಡ್ಕೊಡ್ರಿ, ಎಲ್ಲ ಮಿಕ್ಸ್ ಮಾಡಿಕೊಂಡು. ಇದಕ್ಕೆ ಉಪ್ಪು ಇನ್ನೊಂದು ಸ್ವಲ್ಪ ಹಾಕೊಡ್ರಿ. ಆವಾಗ ನಾನು ನಿಮಗೆ ಸ್ಕಿಪ್ ಮಾಡಿದೆ ಇಲ್ಲ, ಉಪ್ಪು ತೋರ್ಸೋಕ್ಕಾಗಲಿಲ್ಲ. ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಡಿಮೆ ಅನಿಸುತ್ತೆ ರೀ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನನಗೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಡ್ರಿ. ರಕ್ಷಾ ಬೇಕು. ಈಗ ನೋಡ್ರಿ, ಈ ಥರ ಮಾಡಿದ್ದನ್ನ ಇದು ಇವಾಗ ಸ್ವಲ್ಪ ಸ್ವಲ್ಪ ಇಟ್ಬಿಡೋಣ್ರಿ. ಅನ್ಕಾಯಿ ಎಣ್ಣೆ ಕಾಯಿಸ್ಕೊಂಡು ಆಮೇಲೆ ರೆಡಿ ಮಾಡೋಣ್ರಿ. ಇದು ಲಟ್ಸಕ್ಕೆ ಶುರು ಮಾಡೋಣ. ಈಗ ಎಣ್ಣೆ ಕಾಯಿಸ್ಕೊಳ್ಳೋಣ ರೀ. ಈಗ ನೋಡ್ರಿ, ನಾವು ಆವಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಿ. ಈಗ ನಾವು ಡೈರೆಕ್ಟ್ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ನೋಡಿರಿ, ಈ ಥರ ಹಿಟ್ಟಲ್ಲಿ ಸ್ವಲ್ಪ ಅದ್ಬಿಟ್ಟು ಇದನ್ನು ಲಟ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕು ರೀ. ಇದನ್ನು ಗೋಧಿ ಹಿಟ್ಟಲ್ಲೇ ನೀವು ಈ ಥರ ಡ್ರೈ ಗೋಧಿ ಹಿಟ್ಟನ್ನು ತೊಗೊಳ್ಬೋದು ರೀ. ನೋಡಿರಿ, ಇವಾಗ ನಾನು ಈ ಥರ ಲಟ್ಸಾಕತ್ತೀನಿ. ಇದೇನು ಮಡಚಬೇಕು ಇದು ಮಾಡಬೇಕು ಅಂತೇನಿಲ್ಲ. ರೌಂಡ್ ಶೇಪಲ್ಲಿ ನೀವು ಮಾಡ್ಕೊತ ಹೋದ್ರೆ ನಡೆಯುತ್ತೆ ಇದು. ನೋಡಿರಿ, ಈ ಥರ ಇಷ್ಟು ದೊಡ್ಡದು ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಳ್ರಿ, ಚೆನ್ನಾಗಿ ಅನಿಸುತ್ತೆ ಇದು. ನೋಡಿರಿ, ಇವಾಗ ಮಾಡ್ಕೊಂಡಿವಲ್ಲ, ಈ ಸೈಜ್ ಕರೆಕ್ಟ್ ಅದ ರೀ. ಈಗ ಒಂದು ಬಟ್ಲು ಅಥವಾ ನಿಮ್ಮ ಹತ್ರ ಏನಾದರೂ ಒಂದು ಸಣ್ಣದು ಕೊರೆದಿದ್ರೋ ಪ್ಲೇಟ್ ಇತ್ತಂದ್ರೆ ಅದನ್ನು ತೊಗೊಂಡು ನೀವು ಈ ಥರ ಸಣ್ಣ ಸಣ್ಣದಾಗಿ ರೌಂಡ್ ಮಾಡಿ ಕಟ್ ಮಾಡ್ಕೊಡ್ರಿ. ಒಂದೊಂದು ಪೀಸಾಗಿ ಮಾಡ್ಕೊಡ್ರಿ. ಇವನ್ನ ಸಪ್ರೇಟ ಕರಿಯೋಕ್ಕೂ ಚೆನ್ನಾಗಿ ಅನ್ಸತ್ತೆ, ನೋಡೋಕ್ಕೂ ಚೆನ್ನಾಗಿ ಅನ್ಸತ್ತೆ. ಮಕ್ಕಳು ಕೂಡ ಸಣ್ಣ ಸಣ್ಣ ಉಬ್ಬಿದ ಪೂರಿ ನೋಡಿ ತಿಂದುಬಿಡ್ತಾರೆ ಚೆನ್ನಾಗಿ. ಈಗ ನೋಡಿರಿ, ಮತ್ತೊಂದು ಕೂಡ ನಾನು ಲಟ್ಸಾಕತ್ತೀನಿ ಈಗ ನಿಮಗೆ ತೋರಿಸೋ ಸಲುವಾಗಿ.
ನೋಡಿರಿ ಈ ಥರ ಚೆನ್ನಾಗಿ ಲಟ್ಸ್ಕೊಡ್ರಿ ಇದು. ನಿಮ್ಗೆ ಒಂದು ಸ್ವಲ್ಪ ತೆಳ್ಳಗೆ ಆಗ್ಬೇಕು ರೀ, ರೊಟ್ಟಿ ಥರ ಆಗಬೇಕು, ಅಂದ್ರೆ ನಿಮ್ಗೆ ಚೆನ್ನಾಗಿ ಬರ್ತಾವ್ರಿ ಇವು ಪೂರಿ. ನೋಡಿರಿ ಇವಾಗ ಮಾಡಕತ್ತಿದ್ದೆ ನೋಡಿರಿ. ಈಗ ಪೂರಿ ಅಲ್ರಿ ಮತ್ತು ಇದು ದಪಾಟಿ ಅದ ರೀ, ಅದು ಕನ್ಫ್ಯೂಸ್ ಆಗಿರಿಲ್ಲರೆ. ಮತ್ತು ನೋಡಿರಿ ಈ ಥರ ನಡುವು ಕೂಡ ಮಾಡಿಕೊಂಡೆ ನಾನು ಒಂದು ಸಣ್ಣದು ದಪಾಟಿನ. ಈಗ ನೋಡಿರಿ ಈಗ ನಮ್ದು ಇದು ಆಗೈತಲ್ರಿ. ಈಗ ನಾವು ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ರೀ. ಒಂದೊಂದು ಹಾಕ್ಕೊಂಡಿವಿ ರೀ. ಸ್ವಲ್ಪ ಹಾಕ್ಕೊಂಡು ನೋಡಿದೆ ರೀ ನಾನು ಹಿಟ್ಟು ಚೆನ್ನಾಗಿ ಕಾದಿತ್ತು ರೀ ಎಣ್ಣೆ. ಹಾಗಾಗಿ ನಾನೀಗ ಒಂದೊಂದಾಗಿ ಇದು ದಪಾಟಿ ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ನೋಡಿರಿ ದಪಾಟಿ ನಮಗೆ ಎಷ್ಟು ಚಂದ ಕರಿಯಾಕತ್ತವ. ಆಲ್ಮೋಸ್ಟ್ ಆಗ್ಲಕ್ಕೆ ಬಂದದ್ರೆ ನಮ್ದು ಇದು ಪ್ರೊಸೆಸ್ ಎಲ್ಲ. ನೋಡಿರಿ ದಪಾಟಿ ಮಾತ್ರ ಎಷ್ಟು ಚಂದ ಕಲರ್ ಬಂದತ್ತೆ ರೀ, ಚೆನ್ನಾಗಿ ಅನ್ಸತ್ತದಲ್ರಿ ದಪಾಟಿ ಮಾತ್ರ. ನೋಡಿರಿ ಈ ಥರ ಮಾಡಿದ್ದೀವಿ ನಾವು ಇವತ್ತು. ಈಗ ನೋಡಿರಿ 3 ಬಿಟ್ಟು ತೋರ್ಸತ್ತೀನಿ ರೀ. 3 2 ಎಣ್ಣೆ ಯಾವ ಥರ ಕ್ವಾಂಟಿಟಿ ತೊಗೊಂಡಿರ್ತೀರಿ ನೋಡಿರಿ, ಹಂಗೆ ನೀವು ಜಾಸ್ತಿ ಕೂಡ ಬಿಟ್ಕೊಳ್ಬೋದು ರೀ ದಪಾಟಿನ. ಈಗ ನೋಡಿರಿ ಈ ಥರ ನಾನು ಒಂದಾಗಿ ತಿರುವಿ ಹಾಕಾಕತ್ತೀನಿ ರೀ. ಈಗ ನೋಡಿರಿ ಈ ಥರ ಮಾಡ್ಕೊಳ್ರಿ. ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ರೀ, ಮತ್ತು ಬಾಯಿಗೆ ಸ್ವಾದ ಇರುತ್ತೆ ರೀ. ಮಕ್ಕಳು ಕೂಡ ತಿಂತಾರೆ ರೀ, ಜಾಸ್ತಿ ಖಾರ ಅದು ಹಾಕಲಿಲ್ಲ ಅಂದ್ರೆ ನೀವು. ನೋಡಿರಿ ಇವಾಗ ಈ ಥರ ಆಗಿದೆ ಅಲ್ರಿ. ಈಗ ಇದನ್ನೂ ಕೂಡ ಕರೆದು ಇದಾವ್ರಿ ಇವ್ರಿ. ಇನ್ನೊಂದು ಸ್ವಲ್ಪ ಒಂದು ಮೈ ತೀರಿಸ್ಕೊಂಡು ಹಾಕ್ಕೊಡ್ರಿ ಈಗ ಪೂರ್ತಿ ಕರೆದಿದ್ದಾವ್ರಿ. ಇವನ್ನ ತೆಗೆದು ಬಿಡೋಣ್ರಿ ನಾವು ಇವಾಗ. ನೋಡಿರಿ ಇವಾಗ ಆಲ್ಮೋಸ್ಟ್ ನಮ್ದು ಎಲ್ಲ ದಪಾಟಿ ಮಾಡೋದು ಆಗ್ಯದ ರೀ. ಈಗ ನೋಡಿರಿ ನಮ್ಮದು ದಪಾಟಿ ಲಾಸ್ಟಿಗೆ ಹಿಂಗಾಗಿದ್ದು ಎಲ್ಲ. ನೋಡಿರಿ ಎಷ್ಟು ಚಂದಲ್ರಿ. ನಿಮಗೂ ಈ ಥರ ಮಾಡ್ಬೇಕು ಅನ್ಸಿತ್ತಂದ್ರೆ ನಮ್ಮ ವಿಡಿಯೋನ ಚೆಕ್ ಮಾಡಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿರಿ. ಇಷ್ಟ ಆಗಿದ್ರೆ ನಿಮಗೆ ಇವತ್ತಿನ ನಮ್ಮ ದಪಾಟಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇನ್ನೂ ನಮ್ಮ ಚಾನಲ್ನ ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ನೋಡೋಕ್ಕೆ ಪ್ರಯತ್ನ ಪಡಿರಿ. ಧನ್ಯವಾದಗಳು.